ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಶಕ್ತಿ ಯೋಜನೆದ ಬಸ್ಸಿಗೆ ಹೋಗಿ ಬರ್ತೀರಾ? ಹೋಗಿಲ್ಲ ರೀ. ಹೋಗಿಲ್ಲ. ಇಷ್ಟು ದಿವಸ ಆಯ್ತು, ಎಲ್ಲೂ ಹೋಗಿಲ್ವಾ? ಒಂದ್ಸರ ಅಂದೇ ಹೋಗಿ ನೋಡ್ರಿ. ನಿಮಗೆ ಟಿಕೆಟ್ ತಗೊಳ್ಳಲ್ಲ ಅವ್ರಿಗೆ? ಅವ್ರಿಗೆ ತಗೊಂತಾರ, ಒಬ್ರಿಗೆ ಟಿಕೆಟ್ ಇಲ್ಲ ನಮಗೆ, ಮತ್ತೆ ಅವ್ರು ಟಿಕೆಟ್ ತಗೋಬೇಕು. ಹಂಗಾಗಿ ಜಾಸ್ತಿ ಹೋಗಿಲ್ಲ. ಒಬ್ಬರೇ ಹೋಗಕ್ಕೆ ಆಗಂಗಿಲ್ಲ, ಮತ್ತೆ ಇಬ್ರು ಹೋಗ್ಬೇಕಲ್ಲ, ಮತ್ತೆ ಹಂಗಾಗಿ ಜಾಸ್ತಿ ಅಡ್ಡಾಡಿಲ್ಲ ನಾವು. ತಿಂಗಳಿಗೆ ಒಂದು 100 ರೂಪಾಯಿನ ಬಳಸ್ಕೊಳ್ತೀರಿ? 100 ರೂಪಾಯಿನ ಯೂಸ್ ಮಾಡಿಲ್ಲ ಅವು ಇಷ್ಟವರೆಗೆ. ಒಂದು 100 ರೂಪಾಯಿ ಯೂಸ್ ಮಾಡಿವಿ ಅಷ್ಟೇ. ಎಷ್ಟು ಒಂದು ವರ್ಷದಿಂದ ಒಂದೇ 100 ರೂಪಾಯಿ ಯೂಸ್ ಮಾಡಿ ಶಾಪುರಿಗೆ ಹೋಗಿದ್ವಿ ನೋಡ್ರಿ ಅಷ್ಟೇ, ಎಲ್ಲಿ ಹೋಗಿಲ್ಲ. ಯಾರ್ಯಾರು ಹೋಗಿದ್ರಿ? ನಾವಿಬ್ರು ಹೋಗಿದ್ವಿ. ಟಿಕೆಟ್ ತಗೊಂಡಾರ ಅವ್ರು 300 ರೂಪಾಯಿ. ನಾವೇ ಮಾಮೂಲು ಫ್ರೀ ಕೊಟ್ಟಾರ ಅಷ್ಟೇ. ಗ್ಯಾರಂಟಿ ಯೋಜನೆ ಅನುಕೂಲ ಆಗೈತಾ? ಒಂದ್ಸತಿ ಹೋಗಿವಿ ಅಷ್ಟೇ. ಏನ್ ಅನುಕೂಲ ಆಯ್ತು ನಮಗೆ? ದಿನ ಮನೆಗೆ ಬಳಕೆ ಯೂಸ್ ಇರೋದಕ್ಕೆ ಅನುಕೂಲ ಆಗ್ಬೇಕು. ಬರೇ ಊರಿಗೆ ದಿನ ಅಡ್ಡಾಡೋದು ಏನಿರ್ತೈತ್ರಿ ಹೆಣ್ಮಕ್ಳದ್ದು? ಮತ್ತೆ ಏನ್ ಯೂಸ್ ಇಲ್ಲ ಅದರಿಂದ. ಶಕ್ತಿ ಯೋಜನೆಯಿಂದ. ಮತ್ತೆ ಗೃಹಲಕ್ಷ್ಮಿ ನಮಗೆ ಬಂದಿಲ್ಲ ರೀ. ಹಾಕಿದ್ರ ಅರ್ಜಿ? ಅರ್ಜಿ ಹಾಕಿವಿ, ಬಂದಿಲ್ಲ. ಮತ್ತೆ ಬೆಲೆ ಏರಿಕೆ ಹೆಚ್ಚಾಗುತ್ತೆ, ದಿನಕ್ಕೆ ಹೆಚ್ಚಾಗುತ್ತೆ. ಮೇಲೆ ಬರ್ತೈತ್ರಿ. ಅವ್ರು 2,000 ಕೊಟ್ಟ 10,000 ಕಿತ್ಕೊಂಡಂಗೈತಿ ನಮಗೆ ಅಷ್ಟೇ, ಏನಿಲ್ಲ. ಅಂದ್ರೆ ಈ ರೀತಿಯಾದಂಥ ಅಭಿಪ್ರಾಯ. ಗೃಹಲಕ್ಷ್ಮಿಗೆ ನಾವು ಅರ್ಜಿ ಹಾಕಿದೀವಿ, ಗೃಹಲಕ್ಷ್ಮಿದು ಇನ್ನೂ ಹಣ ಬಂದಿಲ್ಲ. ಮತ್ತು ವಿದ್ಯುತ್ 200 ಮೀಟರ್ ಅಂತಾರೆ. 200 ಮೀಟರ್ಗಿಂತ ಒಂದು 5 ಮೀಟರ್ ಹೆಚ್ಚು ಹೋದ್ರೆ ಅದು ಕೂಡ ಬರಲ್ಲ. ಮತ್ತೆ 2,500 3,000 ನಾವು ಕರೆಂಟ್ ಬಿಲ್ ಕಟ್ಟಬೇಕು ಅನ್ನೋ ಭಾಗ್ಯನೂ ಬರ್ತಾ ಇಲ್ಲ. ಆಮೇಲೆ ನಾವು ಇದ್ರದ್ದು ಶಕ್ತಿ ಯೋಜನೆಯಲ್ಲಿ ನಾವು ಬಸ್ಸಿಗೆ ಹೋಗ್ಬೇಕು ಅಂತೀವಿ. ಶಾಪುರಕ್ಕೆ 1 ವರ್ಷದಲ್ಲಿದ್ದ ಶಾಪುರಕ್ಕೆ ಹೋಗಿದ್ಬಿಟ್ರೆ ಮತ್ತೆ ಎಲ್ಲೂ ಹೋಗಿಲ್ಲ. ಅಂದರೆ ದಿನಾಲೂ ಹೋಗೋಕೆ ಬರಲ್ಲ ಎನ್ನುವಂಥ ವಿಚಾರವನ್ನು ಈ ಕುಟುಂಬದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ಒಟ್ಟಾರೆಯಾಗಿ ಗ್ಯಾರಂಟಿಗಿಂತ ಅಗತ್ಯ ವಸ್ತುಗಳ ಬೆಲೆಯ ಶಾಕ್ ದೊಡ್ಡ ಮಟ್ಟಕ್ಕೆ ಮಧ್ಯಮ ವರ್ಗಕ್ಕೆ ಮತ್ತು ಬಡ ಕುಟುಂಬಕ್ಕೆ ತಾಕಿದೆ ಎನ್ನುವಂಥ ವಿಚಾರವನ್ನು ವಾಸ್ತವದಲ್ಲಿ ನಾವು ನೋಡ್ತೇವೆ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಶಕ್ತಿ ಯೋಜನೆದ ಬಸ್ಸಿಗೆ ಹೋಗಿ ಬರ್ತೀರಾ? ಹೋಗಿಲ್ಲ ರೀ. ಹೋಗಿಲ್ಲ. ಇಷ್ಟು ದಿವಸ ಆಯ್ತು, ಎಲ್ಲೂ ಹೋಗಿಲ್ವಾ? ಒಂದ್ಸರ ಅಂದೇ ಹೋಗಿ ನೋಡ್ರಿ. ನಿಮಗೆ ಟಿಕೆಟ್ ತಗೊಳ್ಳಲ್ಲ ಅವ್ರಿಗೆ? ಅವ್ರಿಗೆ ತಗೊಂತಾರ, ಒಬ್ರಿಗೆ ಟಿಕೆಟ್ ಇಲ್ಲ ನಮಗೆ, ಮತ್ತೆ ಅವ್ರು ಟಿಕೆಟ್ ತಗೋಬೇಕು. ಹಂಗಾಗಿ ಜಾಸ್ತಿ ಹೋಗಿಲ್ಲ. ಒಬ್ಬರೇ ಹೋಗಕ್ಕೆ ಆಗಂಗಿಲ್ಲ, ಮತ್ತೆ ಇಬ್ರು ಹೋಗ್ಬೇಕಲ್ಲ, ಮತ್ತೆ ಹಂಗಾಗಿ ಜಾಸ್ತಿ ಅಡ್ಡಾಡಿಲ್ಲ ನಾವು. ತಿಂಗಳಿಗೆ ಒಂದು 100 ರೂಪಾಯಿನ ಬಳಸ್ಕೊಳ್ತೀರಿ? 100 ರೂಪಾಯಿನ ಯೂಸ್ ಮಾಡಿಲ್ಲ ಅವು ಇಷ್ಟವರೆಗೆ. ಒಂದು 100 ರೂಪಾಯಿ ಯೂಸ್ ಮಾಡಿವಿ ಅಷ್ಟೇ. ಎಷ್ಟು ಒಂದು ವರ್ಷದಿಂದ ಒಂದೇ 100 ರೂಪಾಯಿ ಯೂಸ್ ಮಾಡಿ ಶಾಪುರಿಗೆ ಹೋಗಿದ್ವಿ ನೋಡ್ರಿ ಅಷ್ಟೇ, ಎಲ್ಲಿ ಹೋಗಿಲ್ಲ. ಯಾರ್ಯಾರು ಹೋಗಿದ್ರಿ? ನಾವಿಬ್ರು ಹೋಗಿದ್ವಿ. ಟಿಕೆಟ್ ತಗೊಂಡಾರ ಅವ್ರು 300 ರೂಪಾಯಿ. ನಾವೇ ಮಾಮೂಲು ಫ್ರೀ ಕೊಟ್ಟಾರ ಅಷ್ಟೇ. ಗ್ಯಾರಂಟಿ ಯೋಜನೆ ಅನುಕೂಲ ಆಗೈತಾ? ಒಂದ್ಸತಿ ಹೋಗಿವಿ ಅಷ್ಟೇ. ಏನ್ ಅನುಕೂಲ ಆಯ್ತು ನಮಗೆ? ದಿನ ಮನೆಗೆ ಬಳಕೆ ಯೂಸ್ ಇರೋದಕ್ಕೆ ಅನುಕೂಲ ಆಗ್ಬೇಕು. ಬರೇ ಊರಿಗೆ ದಿನ ಅಡ್ಡಾಡೋದು ಏನಿರ್ತೈತ್ರಿ ಹೆಣ್ಮಕ್ಳದ್ದು? ಮತ್ತೆ ಏನ್ ಯೂಸ್ ಇಲ್ಲ ಅದರಿಂದ. ಶಕ್ತಿ ಯೋಜನೆಯಿಂದ. ಮತ್ತೆ ಗೃಹಲಕ್ಷ್ಮಿ ನಮಗೆ ಬಂದಿಲ್ಲ ರೀ. ಹಾಕಿದ್ರ ಅರ್ಜಿ? ಅರ್ಜಿ ಹಾಕಿವಿ, ಬಂದಿಲ್ಲ. ಮತ್ತೆ ಬೆಲೆ ಏರಿಕೆ ಹೆಚ್ಚಾಗುತ್ತೆ, ದಿನಕ್ಕೆ ಹೆಚ್ಚಾಗುತ್ತೆ. ಮೇಲೆ ಬರ್ತೈತ್ರಿ. ಅವ್ರು 2,000 ಕೊಟ್ಟ 10,000 ಕಿತ್ಕೊಂಡಂಗೈತಿ ನಮಗೆ ಅಷ್ಟೇ, ಏನಿಲ್ಲ. ಅಂದ್ರೆ ಈ ರೀತಿಯಾದಂಥ ಅಭಿಪ್ರಾಯ. ಗೃಹಲಕ್ಷ್ಮಿಗೆ ನಾವು ಅರ್ಜಿ ಹಾಕಿದೀವಿ, ಗೃಹಲಕ್ಷ್ಮಿದು ಇನ್ನೂ ಹಣ ಬಂದಿಲ್ಲ. ಮತ್ತು ವಿದ್ಯುತ್ 200 ಮೀಟರ್ ಅಂತಾರೆ. 200 ಮೀಟರ್ಗಿಂತ ಒಂದು 5 ಮೀಟರ್ ಹೆಚ್ಚು ಹೋದ್ರೆ ಅದು ಕೂಡ ಬರಲ್ಲ. ಮತ್ತೆ 2,500 3,000 ನಾವು ಕರೆಂಟ್ ಬಿಲ್ ಕಟ್ಟಬೇಕು ಅನ್ನೋ ಭಾಗ್ಯನೂ ಬರ್ತಾ ಇಲ್ಲ. ಆಮೇಲೆ ನಾವು ಇದ್ರದ್ದು ಶಕ್ತಿ ಯೋಜನೆಯಲ್ಲಿ ನಾವು ಬಸ್ಸಿಗೆ ಹೋಗ್ಬೇಕು ಅಂತೀವಿ. ಶಾಪುರಕ್ಕೆ 1 ವರ್ಷದಲ್ಲಿದ್ದ ಶಾಪುರಕ್ಕೆ ಹೋಗಿದ್ಬಿಟ್ರೆ ಮತ್ತೆ ಎಲ್ಲೂ ಹೋಗಿಲ್ಲ. ಅಂದರೆ ದಿನಾಲೂ ಹೋಗೋಕೆ ಬರಲ್ಲ ಎನ್ನುವಂಥ ವಿಚಾರವನ್ನು ಈ ಕುಟುಂಬದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ಒಟ್ಟಾರೆಯಾಗಿ ಗ್ಯಾರಂಟಿಗಿಂತ ಅಗತ್ಯ ವಸ್ತುಗಳ ಬೆಲೆಯ ಶಾಕ್ ದೊಡ್ಡ ಮಟ್ಟಕ್ಕೆ ಮಧ್ಯಮ ವರ್ಗಕ್ಕೆ ಮತ್ತು ಬಡ ಕುಟುಂಬಕ್ಕೆ ತಾಕಿದೆ ಎನ್ನುವಂಥ ವಿಚಾರವನ್ನು ವಾಸ್ತವದಲ್ಲಿ ನಾವು ನೋಡ್ತೇವೆ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.